ಗಮನ ಕೊಡ್ರಿ, ಇದು ನಡೆದಿರುವಂತ ಘಟನೆ. ಆಸ್ಟ್ರೇಲಿಯಾದ ಬ್ರಿಸ್ಬಾಮ್ ಎನ್ನುವಂತ ಚಿಕ್ಕ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಜನಿಸ್ತಾನೆ. ಆತನ ಏನ್ ಮಾಡ್ತಾನಂದ್ರೆ ಬ್ರೇವ್ ಹಾರ್ಟ್ ಎನ್ನುವಂತ ಸಿನಿಮಾವನ್ನು ತಯಾರು ಮಾಡ್ತಾನೆ. ಬ್ರೇವ್ ಹಾರ್ಟ್ ಎನ್ನುವಂತ ಸಿನಿಮಾವನ್ನು ತಯಾರು ಮಾಡಿದಾಗ ಆ ಸಿನಿಮಾದ ಮುಖಾಂತರವಾಗಿ ಕೋಟ್ಯಾನಿಗಟ್ಲೆ ಹಣ ಸಂಪಾದನೆ ಮಾಡ್ತಾನೆ. ಕೊನೆಯದಾಗಿ ಅವನ ಹೆಸರುವಾಸಿ ಆಗ್ತದೆ, ಬಿಲಿಯನರ್ ಆಗ್ತಾನೆ. ಮೊದಲನೇದಾಗಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಜನಿಸಿದಂತ ವ್ಯಕ್ತಿ ಇದ್ದಕ್ಕಿದ್ದಂಗೆ ಬಿಲಿಯನರ್ ಆಗಿ ಮಾರ್ಪಡುತ್ತಾನೆ. ಕಾರಣ ಒಂದೇ ಒಂದು ಸಿನಿಮಾದಿಂದ. ಅದು ಯಾವುದು? ಬ್ರೇವ್ ಹಾರ್ಟ್ ಎನ್ನುವಂತ ಸಿನಿಮಾದಿಂದ. ಕೊನೆಯದಾಗಿ ಏನಾಗ್ತದೆ ಅಂದ್ರೆ ಈತನಿಗೆ ಒಂದು ಕೊರತೆ ಆಗ್ತದೆ. ಎಲ್ಲರೂ ನನ್ನ ಶಬ್ದ ಕೇಳ್ತಾ ಇದ್ದೀರಾ? ಎಲ್ಲರೂ ಅಲ್ಲೆಲ್ಲೂ ಹೇಳ್ರಿ. ಎಲ್ಲ ಯವನಸ್ತರ ಹಬ್ಬ ಅಲ್ಲಿಂದ ಜಗಳಾಡಕತ್ತಾರೆ. ಯವನಸ್ತ್ರಗ ಹಂಗ್ ಮಾಡ್ಬೇಡ್ರಪ್ಪ, ಬರ್ರಿ ನಾವೆಲ್ಲ ದೇವ್ರ ಮಕ್ಕಳು, ಚೆನ್ನಾಗಿರೋಣ. ಓಕೆ, ನೋಡ್ರಿ, ಬ್ರೇವ್ ಹಾರ್ಟ್ ಎನ್ನುವಂತ ಸಿನಿಮಾ ಮಾಡಿದಂತ ವ್ಯಕ್ತಿ ಇವತ್ತು ಏನ್ ಮಾಡ್ತಾನೆ ಅಂದ್ರೆ ಬಿಲಿಯನರ್ ಆಗಿ ಮಾರ್ಪಡ್ತಾನೆ. ಆದ್ರೆ ಈತನಿಗೆ ಒಂದು ಕೊರತೆ ಆಗ್ತದೆ. ಏನಪ್ಪ ಅದು ಕೊರತೆ ಅಂತಂದ್ರೆ ನೆಮ್ಮದಿಯ ಕೊರತೆ ಆಗ್ತದೆ. ಏನ್ ಕೊರತೆ? ನೆಮ್ಮದಿ ಕೊರತೆ. ಸಮಾಧಾನನೇ ಇರೋದಿಲ್ಲ, ನೆಮ್ಮದಿನೇ ಇರೋದಿಲ್ಲ. ಕೊನೆಯದಾಗ ಅವನು ತೀರ್ಮಾನ ಮಾಡ್ತಾನೆ, 34 ಗಂಟೆಗಳಲ್ಲಿ ನಾನು ಸಾಯ್ಬೇಕು. ಎಷ್ಟು ಗಂಟೆಗಳಲ್ಲಿ? ಗಮನ ಕೊಡ್ರಿ, ಯಾಕಂದ್ರೆ ನಾನು ಸಮಯ ಮುಗಿಸ್ತೀನಿ. 34 ಗಂಟೆಗಳಲ್ಲಿ ನಾನು ಸಾಯ್ಬೇಕೆಂಬುದಾಗಿ ತೀರ್ಮಾನ ಮಾಡಿಕೊಂಡು ಆ ವ್ಯಕ್ತಿ ಏನ್ ಮಾಡ್ತಾನಂತಂದ್ರೆ ನಾನು ಆತ್ಮಹತ್ಯೆ ಮಾಡಿಕೊಂಡು ಸಾಯ್ಬೇಕಂತೇಳಿ ತೀರ್ಮಾನಿಸಿಕೊಂಡು ಕೊನೆಯದಾಗಿ ನಾನು ಊರಲ್ಲಿ ಸತ್ರೆ, ನಾನಿರುವಂತ ಗ್ರಾಮದಲ್ಲಿ ಸತ್ರೆ ಅದು ಸರಿಯಾಗಲ್ಲ ಅಂತೇಳಿ ಅವನು ಇನ್ನೊಂದು ಪ್ರಾಂತ್ಯಕ್ಕೆ ಪ್ರಯಾಣ ಬೆಳೆಸಿ ಅಲ್ಲಿ ಏನ್ ಮಾಡ್ತಾನಂದ್ರೆ ಒಂದು ಚಿಕ್ಕದಾದಂತ ಲಾಡ್ಜ್ ಅನ್ನು ತೆಗೆದುಕೊಳ್ತಾನೆ. ಆ ಚಿಕ್ಕದಾದಂತ ಲಾಡ್ಜ್ ಅನ್ನು ತೆಗೆದುಕೊಂಡು ಆ ಚಿಕ್ಕ ಲಾಡ್ಜ್ ನಲ್ಲಿ ತಂಗುತ್ತಾನೆ. ಕೊನೆಯದಾಗಿ ಅವನು ಸಾಯಬೇಕಾದಂತ ಸಮಯ ಏನಾಗ್ತದಂತಂದ್ರೆ ಇನ್ನ 24 ಗಂಟೆಗಳು ಉಳಿತದೆ. ಅಷ್ಟರೊಳಗೆ ಎಲ್ಲ ಬೇಕಾದು ಈ ಶರೀರಕ್ಕೆ ಏನ್ ಬೇಕಾದು ಎಲ್ಲ ಮಾಡ್ತಾನೆ, ತಿಂತಾನೆ, ಏನ್ ಬೇಕಾದು ಮಾಡ್ತಾನೆ. ಆದ್ರೆ ಇನ್ನ 24 ಗಂಟೆಗಳು ಉಳಿತದೆ ಸಾಯ್ಬೇಕಾಗಿರಂತ ಸಮಯ. ಅವನು ಹೇಳ್ತಾನೆ ಇನ್ನ 24 ಗಂಟೆ ಇದೆ, ಏನ್ ಮಾಡ್ಬೇಕು ಆ ಸಮಯದಲ್ಲಿ ಅಂತೇಳಿ ಆ ಹೋಟ್ಲಲ್ಲಿ ಇರ್ತಕ್ಕಂತ ಒಂದು ಡ್ರಾ ತೆಗಿತಾನೆ. ಟೇಬಲ್ ಡ್ರಾ ತೆಗೆದಾಗ ಅವನಿಗೆ ಏನಾಗ್ತದೆ ಅಂದ್ರೆ ಒಂದು ಬೈಬಲ್ ಸಿಗ್ತದೆ. ಏನ್ ಸಿಗ್ತದೆ? ಒಂದು ಬೈಬಲ್ ಸಿಗ್ತದೆ. ಬೈಬಲ್ ಸಿಕ್ಕಾಗ ಆ ವ್ಯಕ್ತಿ ಏನ್ ಮಾಡ್ತಾನಂತಂದ್ರೆ ಸತ್ಯವೇದದ ಸುವಾರ್ತೆ ಭಾಗಗಳಲ್ಲಿರ್ತಕ್ಕಂಥ ಲೂಕನ ಬರೆದ ಸುವಾರ್ತೆಯ ಒಂದೇನಂತಂದ್ರೆ ಪುಸ್ತಕವನ್ನು ಓದುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಕೊನೆಯದಾಗಿ ಏನಾಗ್ತದೆ ಪ್ರೀತಿಯ ದೇಶಂದ್ರೆ ತಾನು ಸಾಯಬೇಕಾದಂತ ಸಮಯ ಮೀರಿ ಹೋಗ್ತದೆ. ತಾನು ಸಾಯಬೇಕಾದಂತ ಸಮಯ ಏನಾಯ್ತು? ಮೀರಿ ಹೋಯಿತು. ಆವಾಗ ನನ್ನ ಶಬ್ದ ಕೇಳ್ತಾ ಇದ್ರೆ ದಯವಿಟ್ಟು ಯವನಸ್ಥರು ಇದು ನಿಮ್ಗೆ, ಯಾಕಂದ್ರೆ ಈಗಿನ ಯವನಸ್ಥರು ಮುಂದಿರ್ತಂದ್ರೆ ಸಾಕ್ಷಿಗಳಾಗಿರ್ಬೇಕು. ಸಾಯ್ಬೇಕಾದಂತ ವ್ಯಕ್ತಿ ನಾನೇಕೆ ಸಾಯ್ಬೇಕೆಂಬುದಾಗಿ ಅಂದನಂತವನು. ಏನಂದ? ನಾನೇಕೆ ಸಾಯ್ಬೇಕು? ಯಾಕಂದ್ರೆ ನನಗಾತನು ಒಬ್ಬ ಆತನು ಸತ್ತಿದನಂತಂತಾರೆ. ಚಪ್ಪಳೆ ತಟ್ಟಿ ದೇವರ ನಾಮನ ಘನಪಡಿಸ. ಆಮೇಲೆ ನಾನೇಕೆ ಸಾಯ್ಬೇಕು? ನನಗಾಗಿ ಒಬ್ಬಾತನು ಸತ್ತಿದ್ದಾನೆ. ಅಂದ್ರೆ ಯೇಸು ಕ್ರಿಸ್ತನು ಈ ಭೂಮಿಗೆ ಯಾವ ರೀತಿಯಾಗಿ ಬಂದನಂತಂದ್ರೆ ಲೋಕ ರಕ್ಷಕನಾಗಿ ಭೂಮಿಗೆ ಬಂದ. ಮಾನವರ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ಭೂಮಿಗೆ ಬಂದ. ಮಾನವರ ತಪ್ಪುಗಳನ್ನು ಶಿಲುವೆ ಮೇಲೆ ಒತ್ತು ತೀರಿಸುವುದಕ್ಕಾಗಿ ಯೇಸು ಸ್ವಾಮಿ ಭೂಮಿಗೆ ಬಂದ. ಈ ಭೂಮಿಗೆ ಬಂದು ಬರೇ ಮಗನಾಗಿ ಜನಿಸಲಿಲ್ಲ, ಈ ಭೂಮಿಯಲ್ಲಿ ಮನುಷ್ಯನಾಗಿ ಆತನು ತೋರ್ಪಡಿಸಿಕೊಂಡ, ಮನುಷ್ಯನಾಗಿ ಜೀವಿಸಿದ, ಮನುಷ್ಯನಾಗಿ ಶೋಧನೆಗೆ ಒಳಗಾದ, ಮನುಷ್ಯನಾಗಿ ಕಷ್ಟಗಳನ್ನು ಅನುಭವಿಸಿದ, ಮನುಷ್ಯರಾಗಿ ಹಿಂಸೆಗಳನ್ನು ಅನುಭವಿಸಿದ, ಮನುಷ್ಯರಾಗಿ ಆರೋಪಗಳನ್ನು ಅನುಭವಿಸಿದ, ಮನುಷ್ಯರಾಗಿ ಆತನ ಮೇಲೆ ಎಷ್ಟೋ ಸುಳ್ಳು ಆರೋಪಗಳು ಬಂದವು. ಆದ್ರೂ ಕೂಡ ಯೇಸು ಕ್ರಿಸ್ತನು ಕೊನೆಯದಾಗಿ ದೇವರ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ, ತಂದೆಯ ಚಿತ್ತವರಕ್ಕಾಗಿ ಆತನೇನ್ ಮಾಡ್ತಾನಂದ್ರೆ ಶಿಲುಬೆಯ ಕಂಬವನ್ನು ಇರ್ತಾನೆ. ನಮ್ಮ ಪಾಪಗಳಿಗೋಸ್ಕರವಾಗಿ, ನಿಮ್ಮ ಪಾಪಗಳಿಗೋಸ್ಕರವಾಗಿ ಏನ್ ಮಾಡ್ತಾನಂತಂದ್ರೆ ತನ್ನ ಪರಿಶುದ್ಧವಾದ ರಕ್ತವನ್ನು ಉಣಲ್ಪಡ್ತಾನೆ. ದಿನದಲ್ಲಿ ಎದ್ದು ಬರುತ್ತಾನೆ. ಕ್ರಿಸ್ಮಸ್ ಏನಂತಂದ್ರೆ ಯೇಸು ಸ್ವಾಮಿಯ ಮಗುವನ್ನು ಪರಿಚಯ ಮಾಡುವುದು ಕ್ರಿಸ್ಮಸ್ ಅಲ್ಲ, ಯೇಸು ಕ್ರಿಸ್ತನ ಶಿಲುಬೆಯನ್ನು ಪರಿಚಯ ಮಾಡುವಂತದ್ದು ಕ್ರಿಸ್ಮಸ್ ಆಗಿದೆ. ಚಪ್ಪಳೆ ತಟ್ಟೆ ದೇವರ ನಾಮನ ಘನಪಡಿಸೋಣ. ನೀವು ಯೇಸುವನ್ನು ಮಗುವಾಗಿ ನೋಡಬೇಡ್ರಿ, ಯೇಸು ದೇವರನ್ನಾಗಿ ಕಾಣಬೇಕು ನೀವು. ಯಾಕಂತಂದ್ರೆ ಒಂದು ಉಪನಿಷತ್ತುಗಳಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಏನಂತಂದ್ರೆ ಲೂಕನ ಬರೆದ ಸುವಾರ್ತೆಯ 24 ಅಧ್ಯಾಯ ಉಳ್ಳಂತ ಒಂದು ಪುಸ್ತಕದಿಂದ ಒಂದು ಚಿತ್ರಣವನ್ನು ಅನೇಕ ಇಡೀ ಲೋಕಕ್ಕೆ ಪರಿಚಯ ಮಾಡ್ತಾನೆ. ಆ ಚಿತ್ರದ ಹೆಸರೇ ಪ್ಯಾಷನ್ ಆಫ್ ಕ್ರೈಸ್ಟ್ ಎಂಬುದಾಗಿ. ಎಷ್ಟು ಜನ ಪ್ಯಾಷನ್ ಆಫ್ ಕ್ರೈಸ್ಟ್ ನೋಡಿದ್ರಿ ನೀವೆಲ್ಲರೂ? ಪ್ಯಾಷನ್ ಆಫ್ ಕ್ರೈಸ್ಟ್ ಫಿಲಂ ನೋಡಿಲ್ವಾ ನೀವ್ಯಾರು? ಎಸ್, ಬರೀ ಬೆರಳನಿಕ್ಕಿದ್ದಾರೆ. ಆ ಪ್ಯಾಷನ್ ಆಫ್ ಕ್ರೈಸ್ಟ್ ಫಿಲಂ ಪ್ರೊಡ್ಯೂಸರ್ ಹೆಸರು ಬಂದು ಮೆಲ್ ಗಿಬ್ಸನ್ ಎಂಬುದಾಗಿ.
ಪ್ರೀತಿಯ ದೇವಜನರೇ, ನೆಮ್ಮದಿ ಇಲ್ಲದೆ ಸಾಯುವುದಕ್ಕೆ ಹೋಗಬೇಕಾಗಿರುವಂತ ವ್ಯಕ್ತಿಯನ್ನು ಯಾರು ಉಳಿಸಿದರು? ಯೇಸು ಉಳಿಸಿದ. ದೇವರ ವಾಕ್ಯ ಉಳಿಸಿದ್ದು. ಇವತ್ತು ನಿಮ್ಮಲ್ಲಿ ಅನೇಕರು ಸಮಾಧಾನ ಇಲ್ಲದಿರಬಹುದು, ನೆಮ್ಮದಿ ಇಲ್ಲದಿರಬಹುದು, ಶಾಂತಿ ಇಲ್ಲದಿರಬಹುದು. ಏನಂತಂದ್ರೆ ಗಲಿಬಿಲಿಯಲ್ಲಿ ನೀವಿದ್ದಿರಬಹುದು, ಅನೇಕ ತೊಂದರೆಗಳಲ್ಲಿ ನೀವಿದ್ದಿರಬಹುದು, ಅನೇಕ ದುಃಖಗಳಲ್ಲಿ ನೀವಿದ್ದಿರಬಹುದು. ಈಗ ನಿಮಗೆ ಒಂದೇ ಒಂದು ಬೇಕಾಗಿದೆ. ಏನಪ್ಪ ಅಂದ್ರೆ ಅದು ಯೇಸು ಕ್ರಿಸ್ತನ ಸತ್ಯ ಸಂದೇಶ, ಯೇಸುವಿನ ದೇವರ ವಾಕ್ಯ, ಪವಿತ್ರಾತ್ಮನ ಕೊಡುವಂತ ದೇವರ ವಾಕ್ಯ ಅನ್ನುವಂತ ಕತ್ತಿಯನ್ನು ನೀವು ಹಿಡಿದುಕೊಳ್ಳುವುದಾದರೆ ಪರಿಶುದ್ಧಾತ್ಮನು ನಿಮ್ಮನ್ನು ಅದ್ಭುತಕರವಾಗಿ ನಡೆಸ್ತಾನೆ. ನಿಜವಾಗಲೂ ಹಾಡಿನ ಮುಖಾಂತರವಾಗಿ ಯೇಸುವ ನನ್ನ ಸಂಗಡನಂತಂದ್ರೆ ನಿಜವಾಗಲೂ ಹಾಡು ಕೇಳುವಂತ ಪ್ರತಿಯೊಬ್ಬರ ಸಂಗಡ ಯೇಸು ನಿರಂತರವಾಗಿ ಇರಲಿ ಎಂಬುದಾಗಿ ತಂದೆಯ ಮಗನ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನಾನು ಆಶೀರ್ವದಿಸಿ ಹಾರೈಸುವಂತವನಾಗಿದ್ದೇನೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಹಾಲೆಲೂಯಾ. ಕರ್ತನಿಗೆ ಅತಿ ಪರಿಶುದ್ಧವಾದ